ಸುಸ್ವಾಗತ ವಿ ಎಲ್ ಪ್ರಾಪರ್ಟೀಸ್ ಕೊಡ್ಲಿಪೇಟೆ. ನಾನಿವತ್ತೊಂದು 3 ಎಕರೆ ಕಂಡೀಷನ್ ಆಗಿರುತ್ತಹ ಒಂದು ತೋಟನ ತೋರಿಸ್ತೀನಿ. ಈ ತೋಟ ನಿಮಗೆ ರಾಜ್ಯ ಹೆದ್ದಾರಿ ಪಕ್ಕನೇ ಬರುತ್ತೆ ಮತ್ತು ಇದು ಕರ್ನಾಟಕ ರಾಜ್ಯ ಹಾಸನ ಜಿಲ್ಲೆ ಬೇಲೂರು ತಾಲೂಕಿಗೆ ಬರುತ್ತೆ. ಇದೇ ನೋಡಿ, ತಾರ್ ರೋಡು ರಾಷ್ಟ್ರೀಯ ಹೆದ್ದಾರಿಯಿಂದ 15 ಕಿಲೋಮೀಟ್ರ್ ಆಗುತ್ತೆ. ರಾಜ್ಯ ಹೆದ್ದಾರಿ ಪಕ್ಕನೇ ಇರೋಂತಹ ತೋಟ ಇದು. ಇದು ಏನು ಬೆಂಗಳೂರು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ ಇದೆ ಅಲ್ಲಿಂದ 15 ಕಿಲೋಮೀಟ್ರ್ ಆಗುತ್ತೆ ಮತ್ತು ಬೇಲೂರು ಸಿಟಿಯಿಂದನೂ 15 ಕಿಲೋಮೀಟ್ರ್ ಆಗುತ್ತೆ. ಒಳ್ಳೆಯ ಒಂದು ಪ್ರವಾಸಿ ತಾಣದ ಮಧ್ಯೆ ಇರೋಂತಹ ಒಂದು ತೋಟ ಇದು. ಚಿಕ್ಕಮಗಳೂರಿಗೂ ಹತ್ತಿರ ಆಗುತ್ತೆ. ಇದು ಜನರಲ್ ಪ್ರಾಪರ್ಟಿ ಲೆವೆಲ್ ಇರೋಂತಹ ಒಂದು ಜಾಗ ಇದು. ಇದು 3 ಎಕರೆ ಬರುತ್ತೆ. ಅರೇಬಿಕಾ ಮತ್ತು ರೋಬಸ್ಟಾ 2 ಕಾಫಿ ಗಿಡಗಳು ಇರೋಂತಹ ಒಂದು ತೋಟ ಇದು. ಇದರ ವಿಶೇಷತೆ ಏನು ಅಂತ ಹೇಳಿದ್ರೆ, ಇದರಲ್ಲಿ ಒಂದು ಬೋರ್ವೆಲ್ ಇದೆ. ಬೋರ್ವೆಲ್ಲಲ್ಲಿ ತುಂಬ ಒಳ್ಳೆ ಚೆನ್ನಾಗಿರೋಂತಹ ನೀರಿದೆ. ಮತ್ತು ಇದು ಇನ್ನೊಂದು ವಿಶೇಷತೆ ಏನು ಅಂತ ಹೇಳಿದ್ರೆ, ಇದು ಬ್ಯಾಕ್ ವಾಟ್ರಿಗೆ ಬರೋಂತಹ ಒಂದು ಪ್ರಾಪರ್ಟಿ. ಆ ಬ್ಯಾಕ್ ವಾಟ್ರಲ್ಲಿ ವರ್ಷ ಪೂರ್ತಿ ನೀರಿರುತ್ತೆ. ನೀರು ಯಾವುದೇ ರೀತಿಲೂ ನೀರು ಕಮ್ಮಿ ಆಗಲ್ಲ. ಡ್ಯಾಮ್ ಪಕ್ಕನೇ ಬರೋಂತಹ ಒಂದು ಪ್ರಾಪರ್ಟಿ ಇದು. ಒಂದು ಸಣ್ಣ ತೋಟನ ನೋಡ್ತಿದ್ದವ್ರಿಗಂತೂ ತುಂಬ ಸೂಕ್ತವಾದಂತಹ ಒಂದು ತೋಟ ಇದು. ಯಾಕೆಂತ ಹೇಳಿದ್ರೆ, ಇದು ತುಂಬ ಬಸ್ಸು ತಿರುಗಾಡೋಂತಹ ಜಾಗ ಮತ್ತು ಇದು ರಾಜ್ಯ ಹೆದ್ದಾರಿಯಿಂದನೇ ಈ ತೋಟಕ್ಕೆ ಸಂಪರ್ಕ ಇದೆ. ಅಕ್ಕಪಕ್ಕನೂ ತುಂಬ ಒಳ್ಳೊಳ್ಳೆ ಕಂಡೀಷನ್ ಆಗಿರೋಂತಹ ತೋಟಗಳಿದೆ. ಇದೇ ನೋಡಿ ಬ್ಯಾಕ್ ವಾಟ್ರು. ವರ್ಷದ 365 ದಿನವೂ ಇದರಲ್ಲಿ ನೀರು ಖಾಲಿ ಆಗಲ್ಲ. ತುಂಬ ಒಳ್ಳೆ ಪ್ರಾಪರ್ಟಿ ಇದು ಮತ್ತು ತುಂಬ ಕಂಡೀಷನ್ ಆಗಿದೆ ಮತ್ತು ತುಂಬ ಬೆಲೆ ಬಾಳುವಂತಹ ಸಿಲ್ವರ್ ಮರಗಳಿದೆ. ಯಾರಾದರೂ ಈ ಜಾಗನ ತಗೊಳ್ಳೋಕ್ಕೆ ಇಷ್ಟ ಇದ್ದವರು ನನ್ನ ನಂಬರಿಗೆ ಫೋನ್ ಮಾಡಿ. ನನ್ನ ನಂಬರು ಸ್ಕ್ರೀನ್ ಮೇಲೆ ಹಾಕಿದ್ದೀನಿ. ಹಾಗೆ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ತಿಳಿಸ್ಕೊಡ್ತೀನಿ. ಅದೇ ರೀತಿ ಬೇರೆ ಬೇರೆ ರೀತಿ ಯಾವ್ದಾದ್ರು ಪ್ರಾಪರ್ಟಿಗಳು ಬೇಕು ಅಂತ ಹೇಳಿದ್ರು ಫೋನ್ ಮಾಡಿ. ಇದು ನೋಡಿ ಬ್ಯಾಕ್ ವಾಟ್ರು ಪಕ್ಕನೇ ಇದೆ. ಮತ್ತು ಜಾಗದ್ದು ಯಾವುದೇ ರೀತಿ ಲಿಟಿಗೇಷನ್ ಇಲ್ಲ. ರಿಜಿಸ್ಟ್ರೇಷನಿಗೆ ರೆಡಿ ಇರೋಂತಹ ಒಂದು ಪ್ರಾಪರ್ಟಿ ಇದು. ಇದೇ ಬೋರ್ವೆಲ್ ನೋಡಿ, ಬೋರ್ವೆಲ್ ತೋರಿಸ್ತೀನಿ. ಮತ್ತು ಇದರಲ್ಲಿ ಒಳ್ಳೆ ನೀರಿದೆ. ಇವತ್ತು ನಾವು ಬೋರ್ವೆಲ್ ಆನ್ ಮಾಡಿ ನೀರೆಲ್ಲ ಆನ್ ಮಾಡಿ ನೋಡಿ ಬಂದಿದ್ವಿ. ಇವತ್ತು ತುಂಬ ಚೆನ್ನಾಗಿದೆ. ಒಳ್ಳೆ ಒಂದು ಫಾರ್ಮ್ ಹೌಸ್ ಮಾಡ್ಕೊಂಡು ಇರೋಕ್ಕಂತೂ ತುಂಬ ಸೂಕ್ತವಾದಂತಹ ಒಂದು ಸ್ಥಳ ಇದು. ನೋಡಿ, ಈಗ ನಾವು ಜಾಗನ ನೋಡೋಕ್ಕೆ ಹೋದಾಗ ಮೋಟ್ರನ್ನ ಆನ್ ಮಾಡಿ ನೋಡಿದ್ದು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರು